ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಪವನ್ ಕುಮಾರ್ ಯೂಟ್ಯೂಬ್ ಚಾನಲ್. ನನ್ನ ಜೊತೆ ಇವತ್ತು ಅಜ್ಜಿ ಇದ್ದಾರೆ. ನನ್ನ ಮಗ ಹಾಯ್ ಮಾಡು. ನಮ್ಮ ಅತ್ತೆ ಏನ್ ಸ್ಪೆಷಲ್ ಮಾಡ್ತಾ ಇದಾರೆ ನಮ್ಮ ಅಜ್ಜಿ ಕೇಳೋಣ. ನಮಗೋಸ್ಕರ ಏನೋ ಮಾಡ್ಕೊಡ್ತಾ ಇದಾರಂತೆ. ಏನ್ ಮಾಡ್ತಾ ಇದೀರಮ್ಮ? ಇವತ್ತು ನನ್ನ ಮಗಳು ಶಾವಿಗೆ ತಿನ್ಬೇಕು ಅಂದ್ರು, ಶಾವಿಗೆ ತಿನ್ಬೇಕು ಅಂದ್ರು. ಅದಕ್ಕೋಸ್ಕರ ಹಂಗೆ ನನ್ನ ಮೊಮ್ಮಗಳು ತಿನ್ಬೇಕು ಅಂದ್ಲು, ನನಗೂ ತಿನ್ಬೇಕು ಅನ್ನಿಸ್ತು. ಅದಕ್ಕಾಗಿ ಶಾವಿಗೆ ಮಾಡ್ತಾವಳು ನಮ್ಮ ಮಗಳು. ನಿಮ್ದೇ ರೆಸಿಪಿನಾ? ನಿಮ್ಮ ಮಗಳದಪ್ಪ, ಅದು ನಿಮ್ದಲ್ಲ. ನಿಮ್ಮ ಮಗಳದ? ನಮ್ಮ ಅತ್ತೆದು. ನಮ್ಮ ಅತ್ತೆನೇ ಕೇಳೋಣ. ನಿಮ್ದೇನಮ್ಮ ರೆಸಿಪಿ? ನಮ್ದೇ ಅಮ್ಮ. ನಾವು ಮದುವೆ ಆದ ಹೊಸ್ತ್ರಲ್ಲಿ ನಮ್ಮ ಅತ್ತೆ ಮಾಡ್ತಾ ಇದ್ರು, ನಾವು ಅವ್ರ ತರ ಮಾಡ್ತಾ ಇದ್ವಿ. ನಮ್ಮಮ್ಮ ಇಡ್ಲಿಲ್ ಮಾಡೋರು, ಕುಸಿಲಾಗಿಲ್ಲ, ಅದು ಅಂಟ್ರಿಸ್ತಾ ಇರಲಿಲ್ಲ. ಆ ಥರ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಮ್ಮ ಅತ್ತೆ ಮಾಡೋ ರೆಸಿಪಿನ ಮಾಡ್ತಾ ಇದ್ದೀನಿ ಇವತ್ತು. ಹೌದಾ? ನೋಡೋಣ. ಇಲ್ಲಿ ಬೇಯಿಸ್ತಾ ಇದ್ದಾರೆ. ಏನು ಮುದ್ದೆ ಮಾಡ್ಕೋಬೇಕಾ? ಫಸ್ಟು ನೀರು ಇಟ್ಬಿಟ್ಟು ಚೆನ್ನಾಗಿ ಮರಳವಾಗ, ನೀರು ಇಟ್ಬಿಟ್ಟು ಚೆನ್ನಾಗಿ ಮರಳವಾಗ ಹಸಿಟ್ಟು ಹಾಕ್ಬಿಟ್ಟು ಮಾಮೂಲಿ ಮುದ್ದೆಗೆ ಬೇಯಿಸ್ತೀವಲ್ಲ, ಆ ಥರ ಚೆನ್ನಾಗಿ ಬೇಯಿಸಿ ಗಮ್ಮನಂಗೆ ಬೇಯಬೇಕು. ಬೇಯ್ದ್ಮೇಲೆ ಕೆಳಗಡೆ ಇಡ್ಸ್ಕೊಂಡು ಚೆನ್ನಾಗಿ ತಿರ್ಗಿಸ್ಬಿಟ್ಟು 10 ನಿಮಿಷ ಆದ್ಮೇಲೆ ತಿರ್ಗಾ ಒಲೆ ಮೇಲೆ ಇಟ್ಟು ಮುದ್ದೆ ತರ ಮಾಡ್ಕೊಂಡು ನೋಡಿ ಇಲ್ಲಿದೆ. ನೀವು ತಗೊಂಡಿದ್ರಾ? ಇದು ಇವಾಗ ಸದ್ಯಕ್ಕೆ ಮುದ್ದೆ ಬೇಯಿಸ್ತಾ ಇದ್ದಾರೆ. ಇದು ಕಾಯಲ್ಲ? ಕಾಯಲ್ಲಿ ರೆಡಿ ಮಾಡೋರೆ. ಇಲ್ಲಿ ಮಗಿ ಏನ್ ಮಾಡಕ್ಕೂ ಬಿಡ್ತಾ ಇಲ್ಲ, ಡಿಸ್ಟರ್ಬೆನ್ಸ್ ಮಾಡ್ತೈತೆ. ಚಿನಿ 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 ಚಿನಿಮಾ ಇಲ್ಲಿ ನೋಡ್ಬೇಕಿಲ್ಲಿ. ಬರೀ ಒಂದೇ ಮಾಡೋದು. ಒತ್ತು ಶಾವಿಗೆ ಮಾಡೋದು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ನಮ್ಮ ಅತ್ತೆ ತಗೊಂಡಿದ್ರಂತೆ. ಯಾವಾಗ ತಗೊಂಡಿದ್ರಮ್ಮ? 2 ವರ್ಷ ಆಯ್ತಮ್ಮ, 3 ವರ್ಷ ಆಯ್ತಾ? ಜಾಗ ಬಿಡಪ್ಪ, ಬಾಯ್. ವಿಡಿಯೋ ಮಾಡೋಣ. ಏನು ಮಾಡೋಣ ಚಿನಿ? ವಿಡಿಯೋ ಮಾಡೋಣ. ಇದು ಅಜ್ಜಿ ಇವಾಗ ಓದ್ತಾ ಇದ್ದಾರೆ, ಹೆಂಗಂತ ನೋಡ್ಕೊಳ್ಳಿ. ಫಸ್ಟು ಮುದ್ದೆ ಬಿಸಿ ಬಿಸಿನೇ ಇರಬೇಕಾ? ಈಸಿ ಆಗುತ್ತೆ. ಬಿಸಿ ಬಿಸಿದೆ ತಗೊಂಡು ಅದರೊಳಗಡೆ ಇಲ್ಲಿ ಒಳಗಡೆ ಹಾಕಿ ಹಂಗೆ ಹಾಕ್ಬೇಕು. ಇದೆಲ್ಲ ಊರುಗಳ ಕಡೆ ಎಲ್ಲ ಮಾಡ್ಕೊಂಡು ತಿಂತಾಯಿದ್ರು ಅವಾಗೆಲ್ಲ. ತುಂಬ ಟ್ರೆಡಿಷ್ನಲ್ ರೆಸಿಪಿ, ಒಳ್ಳೆ ರೆಸಿಪಿ. ನೀವು ಎಲ್ಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನಮ್ಮ ಮಗುನೂ ಒತ್ತಬೇಕಂತೆ. ಹಿಂಗೆ ತಿರುಗಿಸ್ಬೇಕಾ? ಹಂಗೆ ತಿರುಗಿಸ್ತಾ ಇದ್ದರೆ ಹಿಂಗೆ ಮೇಲೆಗಡೆ ಕೆಳಗಡೆ ಈ ಥರ ಬರುತ್ತೆ. ಅದು ತಟ್ಟೆ ತಿರುಗಿಸ್ಕೊಂಡು ನಮಗೆ ಎಷ್ಟು ಎಲ್ಲ ಥರ ಮಾಡಬೇಕು ಆ ಥರ ಅಜ್ಜಿಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಮೊಮ್ಮಗ. ಬೇಗ ತಿರುಗಿಸಿ ಬಂಗಾರಿ. ಇದಾ? ಜಾಸ್ತಿ ಒಂದು ಶಾವಿಗೆ ರೆಡಿ ಆಗಿದ ತಕ್ಷಣ ಫಸ್ಟ್ ಟೇಸ್ಟ್ ನಾನೇ ಮಾಡ್ತಾ ಇದ್ದೀನಿ. ಅವತ್ತೆ ಕಾಯಲ್ಲಿ ಹಾಕ್ಕೊಡ್ತಾ ಇದ್ದಾರೆ. ನಾನಿವಾಗ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ತೀನಿ. ಈ ಕಡೆ ನನ್ನ ಮಗ ತುಂಬ ಹಿಂಸೆ ಕೊಡ್ತಾ ಇದ್ದಾನೆ, ಏನು ಮಾಡೋಕ್ಕೂ ಬಿಡ್ತಾ ಇಲ್ಲ. ಸೊ ಇವಾಗ ಟೇಸ್ಟ್ ಮಾಡ್ತೀನಿ. ಕಾಣಿಸಲ್ಲ ಬಟ್ ಆದ್ರೂ ನೀನು ಒಂದ್ರ ಮೇಲೆ ಒಂದು ಎಳಿತೀಯ. ನಮ್ಮಲ್ಲಿ ಹಂಗೆಲ್ಲ ಉಪ್ಪು ನೋಡು, ಹಿಂಗೆ ಒಂದು ಎಳೆದು ಬಿಡೋರು ಹಿಂಗೆ. ಸೂಪರ್, ಚೆನ್ನಾಗಿದೆ ಟೇಸ್ಟು. ಥ್ಯಾಂಕ್ ಯು. ಬೆಲ್ಲ ಸಾಕಾ? ಹಾಂ, ಬೆಲ್ಲ ಸಾಕಾ? ನಂಗೆ ಕರೆಕ್ಟಾಗಿದೆ. ನನ್ನ ಮಗ ಹೆಲ್ಪಿಂಗ್. ಇವಾಗ ಇರೋದಿಷ್ಟನ್ನ ತಿಳ್ಕೊಂಡು ಸಿಗ್ತೀನಿ. ಅಷ್ಟು ಖಾಲಿ ಮಾಡ್ಬಿಟ್ಟು ನಾನು ಸಿಗ್ತೀನಿ. ರೈಸ್ ಶಾವಿಗೆ ಕಾಯಲ್ಲಿ ತಿಂದೆ, ಸೂಪರಾಗಿತ್ತು. ಥ್ಯಾಂಕ್ಸ್ ಅಮ್ಮ, ತುಂಬ ಚೆನ್ನಾಗಿತ್ತು. ನಿಮ್ಗೆ ಹೇಳ್ತಾ ಇದ್ದೀನಿ. ನನಗೆ ಹೇಳಮ್ಮ, ನಿಮ್ಮ ಅತ್ತೆಗೆ ಹೇಳಮ್ಮ. ನಮ್ಮ ಅತ್ತೆಗೆ ಹೇಳ್ತೀನಿ, ನಿಮ್ಗೆ ಹೇಳಾದ್ಮೇಲೆ ಅವ್ರಿಗೆ ಹೇಳ್ತೀನಿ. ಥ್ಯಾಂಕ್ಸ್ ಅಮ್ಮ, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ಸ್. ಚಿನಿ ಥ್ಯಾಂಕ್ಸ್ ಅನ್ನು. I love you. I love you. ಚೆನ್ನಾಗಿ ಪೂಸ್ ಕೊಡ್ತಾರೆ.
ನಮ್ಮ ಅತ್ತೆ ಮೊಮ್ಮಗನ ಜೊತೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಲ್ವಾ? ಟೈಮೇ ಸಾಕಾಗಲ್ಲ. ಟೈಮ್ ಸಾಕಾಗಲ್ಲ, ಇನ್ನೂ ಬೇಕಾಗುತ್ತೆ. ಅದಕ್ಕೆ 4 ಗಂಟೆ ಊಟ ಮಾಡೋದು. ಫುಲ್ ತಲೆಹರಟೆ ಆಗ್ಬಿಟ್ಟವನೇ. ಆಟ 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 ಕೊಡ್ತಾನೆ ಇಲ್ಲ ಅದನ್ನ. ಕೊಡೋದು ಸಾಕು, ಎತ್ತಿಡೋಣ. ಕೊಡ್ತಾ ಇಲ್ಲ. ಸಾಕ ಮದ್ಬಾಯಿ ಕಡೆ ನಾನೇನು ಅಜ್ಜಿಗೆ ಹೋಗಿ ಕುತ್ಕೊಳ್ಳಿ ಅಂತವ್ರಿ. ಏನ್ ಬೇಕು ತಿನ್ನಿ? ನಾವು ಶಾವಿಗೆ ಕಾಯಲ್ಲಿ ತಿನ್ರಿ, ನಮ್ಮ ಯಜಮಾನ್ರು ಅದು ತಿನ್ನಲ್ಲ, ನಮ್ಮ ಮಾವ ಅದು ತಿನ್ನಲ್ಲ. ಸೊ ಅದರಿಂದ ಅವ್ರಿಗೆ ಚಪಾತಿ ಕಲಿಸ್ತಾ ಇದ್ವಿ. ಐ ಮೀನ್ ಚಪಾತಿ ಹಿಟ್ಟು ಕಲಿಸ್ತಾ ಇದ್ವಿ ಚಪಾತಿಗೋಸ್ಕರ. ಈಗ ಚಪಾತಿ ಮಾಡಿ ಇಬ್ಬರಿಗೂ ಸರ್ವಿಂಗ್ ಮಾಡಬೇಕು. ನಂದಂತೂ ಊಟ ಆಯಿತು, ಸೂಪರ್ ಆಗಿತ್ತು. ಚಪಾತಿ ಹಿಟ್ಟು ಕಲಿಸಿದಾಯ್ತು. ನಮ್ಮತ್ತೆ ಏನೋ ಮಾಡ್ತವ್ರೆ ಸ್ಪೆಷಲಾಗಿ. ಏನು ಮಾಡ್ತಾಯಿದ್ದೀರಮ್ಮ? ಏನಿದು? ಫ್ರೈ ಎಗ್ ಮಸಾಲ ಅಂತ. ಇದು ಮೊಟ್ಟೆ, ಈರುಳ್ಳಿ. ಅದೇ ಫ್ರೈ ಮಾಡಿರೋ ಮೊಟ್ಟೆ ತಾನೇ? ಹೌದು. ಲೈಟಾಗಿ ಕೊತ್ತಂಬರಿ ಸೊಪ್ಪು, ಆನಿಯನು, ಚಿಕನ್ ಚಿಲ್ಲಿ ಮಸಾಲ. ಹಾಂ, ಎರಡೆರಡು ರೆಸಿಪಿ ಇವತ್ತು. ಶಾವಿಗೆ ಕಾಯಲ್ಲಿ ತೋರಿಸಿಲ್ಲ. ಹಂಗೆ ಬಾಯಲ್ಲಿ ಹೇಳಿ, ಕಾಯಲ್ಲಿ ಹೆಂಗೆ ಮಾಡೋದು? ಕಾಯಲ್ಗೆ ಪದ್ಮಮ್ಮ ಹೆಂಗೆ ಮಾಡಿದ್ದೀವಿ? ಕಾಯಲ್ಲಿ ಹೆಂಗೆ ಮಾಡಿದ್ದೀರಮ್ಮ? ಹಿಂಗೆ ತುರ್ಕೊಳ್ಳೋದು. ಹಾಂ, ತೆಂಗಿನಕಾಯಿ ತುರ್ಕೊಂಡು ಗಸಗಸೆ ಹುಡ್ಕೊಳ್ಳೋದು. ಹಾಂ. ಗಸಗಸೆಗೆ ಸ್ವಲ್ಪ 1 ಟೀ ಸ್ಪೂನ್ ಅಷ್ಟು ಅಕ್ಕಿ ಹುಡ್ಕೊಳ್ಳೋದು. ಹಾಂ, ಅದಕ್ಕೆ 1 ಟೀ ಸ್ಪೂನ್ ಉಳ್ಳಾಗಡ್ಡೆ ಹಾಕೋದು. ಹಾಂ, ಏಲಕ್ಕಿ ಕಾಯಿ ಹಾಕೋದು. ಹಾಂ. ಎಲ್ಲ ಹಾಕ್ಬಿಟ್ಟು ಅಕ್ಕಿನೂ ಕೆಂಪು ಹುರ್ಕೋಬೇಕು, ಗಸಗಸೆಗೆ ಕೆಂಪು ಹುರ್ಕೋಬೇಕು. ಹಾಂ, ಇದು ಕಾಯಿ ಜೊತೆಗೆ ಹಾಕ್ಬಿಟ್ಟು ಎಲ್ಲ ಮಿಕ್ಸಿಗೆ ಹಾಕೊಳ್ಳೋದು. ನುಣ್ಣಗೆ ಮಿಕ್ಸಿಗೆ ಹಾಕ್ಬಿಟ್ಟು ಒಂದು ಪಾತ್ರೆ ಬಡಿಸಿ ಬೆಲ್ಲನೂ ಚಿಕ್ಕ ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಕುದಿಸೋದು. ಕುಡ್ಸೋದು. ಈ ಮಗು ಅಂತೂ ಇದನ್ನ ಬಿಡ್ತಾನೆ ಇಲ್ಲ, ಆಟಾಡೋ ವಸ್ತು ಮಾಡ್ಕೊಬಿಟ್ಟೈತೆ. ಹಲೋ, ಎಕ್ಸ್ಕ್ಯೂಸ್ ಮೀ. ಹಲೋ ಬಾಸ್, ವಾಟ್ ಆರ್ ಯು ಡೂಯಿಂಗ್? ಏನು ಮಾಡ್ತಾ ಇದ್ದೀರಾ? ಹಾಂ, ಶಾವಿಗೆ ಹೊತ್ತಾ ಇದ್ದೀನಿ. ಶಾವಿಗೆ ಒತ್ತುತ್ತಾ ಇದೆಯಾ? ಚೆನ್ನಾಗಿ ಒತ್ತು. ಈರುಳ್ಳಿ ಉಪ್ಪು ಹಾಕಿದ್ದೀರಾ? ಈರುಳ್ಳಿ ಉಪ್ಪು ಹಾಕಿದ್ದೀನಿ. ಈರುಳ್ಳಿ ಜೊತೆಗೆ ಉಪ್ಪು ಹಾಕ್ಬೇಕಾ? ಹಾಕ್ಬೇಕು, ಬೇಗ ಈರುಳ್ಳಿ ಫ್ರೈ ಆಗುತ್ತೆ. ಫ್ರೈ ಆಗುತ್ತೆ, ಬೇಗ ಆಗುತ್ತೆ. ಉಪ್ಪು ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ. ಬೇಗ ಆಗುತ್ತೆ. ಆಗಲ್ಲ ಅಂತಾರೆ. ಉಪ್ಪು ಹಾಕಿದ್ರೆ ಬೇಗ ಆಗುತ್ತೆ. ಇದೇನು ತಿಳ್ಕೊಳ್ಳೋದು. ನಮ್ಮ ಅತ್ತೆ ಸ್ಟೈಲು. ಏನಿದು? ಎಗ್, ರೆಡ್ ಚಿಲ್ಲಿ ಪೌಡರ್, ಗರಂ ಮಸಾಲ, ಸ್ವಲ್ಪ ಗರಂ ಮಸಾಲ, ಚಿಲ್ಲಿ ಪೌಡರ್, ಇದು ಗರಂ ಮಸಾಲ, ಸ್ವಲ್ಪ ಚಿಕನ್ ಮಸಾಲ, ಸ್ವಲ್ಪ ಚಿಕನ್ ಮಸಾಲ. ಏನೇನೋ ವೆರೈಟಿ ಮಾಡ್ತಾರೆ ನಮ್ಮ ಮಾವಂಗೆ, ನಮ್ಮ ಅತ್ತೆ. ಏನಿದೆ ಹೆಸರು? ಎಗ್ ಫ್ರೈ ಮಸಾಲ ಅಂತ. ಎಗ್ ಫ್ರೈ ಮಸಾಲ. ಏನು ಯೂಟ್ಯೂಬಲ್ಲಿ ನೋಡಿದ್ರಾ? ಇಲ್ಲಪ್ಪ, ನಿಮ್ಮದೇ ಓನ್ ರೆಸಿಪಿನಾ? ಓನ್ ರೆಸಿಪಿ ಇದು. ನಮ್ಮನೆ ಅವ್ರಿಗೆ ಸ್ವಲ್ಪ ಶುಗರ್ ಇರೋದ್ರಿಂದ ಡೈಲಿ ಚಪಾತಿ ಒಂದೊಂದು ವೆರೈಟಿ ಪಲ್ಯ ಮಾಡಬೇಕು. ಅದಕ್ಕೆ ಮನಸ್ಸಿಗೆ ಏನೇನು ತೋರಿಸುತ್ತೋ ಅದೆಲ್ಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದನ್ನೇ ಒಂದು ರೆಸಿಪಿ ಯಾಕೆ ಮಾಡೋದು. ನಿಮ್ಮದೇ ಓನ್ ರೆಸಿಪಿ, ನೀವೇ ಓನಾಗಿ ಹೆಸರು ಇಟ್ಟಿರೋದು. ಎಗ್ ಫ್ರೈ ಮಸಾಲ. ಫ್ರೈ ಮಸಾಲ. ನಮ್ಮ ಅತ್ತೆ ರೆಸಿಪೀಸ್ ಇಷ್ಟ ಆದರೆ ಕಮೆಂಟ್ ಮಾಡಿ, ಇನ್ನು ಜಾಸ್ತಿ ಮಾಡ್ತೀವಿ. ಹೊಸದು ಮಾಡ್ತೀವಿ ನಾವು. ಇಲ್ಲ, ನೆಕ್ಸ್ಟ್ ಟೈಮು ಅಜ್ಜಿ ಚಿಕನ್ ಮಾಡೋದು ಹಾಕ್ತೀನಿ. ಸಖತ್ತಾಗಿ ಮಾಡ್ತಾರೆ ಅಡುಗೆ, ಸೂಪರಾಗಿ ಮಾಡ್ತಾರೆ. ಒಂದು ಸ್ವಲ್ಪ 1-2 ಡ್ರಾಪ್ ನೀರು ಹಾಕ್ಬೇಕು ಅದಕ್ಕೆ. 1-2 ಡ್ರಾಪ್ ನೀರು ಹಾಕ್ಬೇಕು. ಹಾಂ, ನಾನು ಹೇಳಿದ್ದೀನಿ ಮಸೊಪ್ಪು 3 ಥರ ಮಾಡ್ತೀನಿ, ಮಸೊಪ್ಪು ಮಾಡೋದು ದಿವಸ ಅಂತ. ನಾವು ಅತ್ತೆ ಅಡುಗೆ ತುಂಬ ಫಾಸ್ಟಾಗಿ ಮಾಡ್ತಾರೆ. ವೆರೈಟಿ ಮಾಡ್ತಾರೆ, ಫಾಸ್ಟಾಗಿ ಮಾಡ್ತಾರೆ. ಹಿಂಗೆ ಹೋಗಿ ಹಿಂಗೆ ಬರೋ ಅಷ್ಟರಲ್ಲಿ 3-4 ಥರ ಅಡುಗೆ ಮಾಡಿ ಇಟ್ಟಿರ್ತಾರೆ. ಹಾಂ, 4 ಥರ ಚಿತ್ರಾನ್ನ ಮಾಡ್ತಾರಂತೆ. ಇನ್ನೂ ಏನೇನು ಮಾಡ್ತೀರಾ ಹೇಳ್ಬಿಡ್ರಿ. ಸಾಂಬಾರು ಅಷ್ಟೇ, ಹೆಸರೇ ಇರಲ್ಲ ಆ ಥರ ಸಾಂಬಾರುಗಳೆಲ್ಲ ಮಾಡ್ತೀನಿ ನಾನು. ಹೌದಾ? ಇದು ಎಗ್ಗು. ಅದನ್ನೇ ಒಂದ್ಸತಿ ಹಾಕೋಣ ಅನ್ಕೊಂಡಿದ್ದೀವಿ. ಮಾಡಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಕರಿತೀನಿ ಹೋಗಿದ್ದೀನಿ ನಾನು ಗಾಳ್ಬಿಡ್ತಾರೆ. ನೆಕ್ಸ್ಟ್ ಯಾವ ರೆಸಿಪಿ ತೋರಿಸ್ತೀರಾ? ಅವರೆಕಾಳು ಆಲ್ಬಿಟ್ಟು ಸಾಂಬಾರು ಮಾಡಿ ತೋರ್ಸೋಣ ಅಂತ. ಅವರೆಕಾಳು ಆಲ್ಬಿಟ್ಟು ಸಾರು. ಸಾರು ಹೊಸ ರೆಸಿಪಿ, ಇಷ್ಟ ಆಗುತ್ತೆ ಯಾರ್ಯಾರಿಗೆಲ್ಲ. ಈಸಿ ಇರುತ್ತೆ ಅದು.
ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ 10 ನಿಮಿಷ ಹ್ಞೂ ಅಷ್ಟೇ. ಹಿಂಗೆ ನೋಡಿ ಈಗ ಆಯ್ತಾ? ಅಷ್ಟೇನಾ? 5 ನಿಮಿಷ ಸಿಮ್ ಮಾಡಿ ಇಟ್ಬಿಟ್ರೆ ಆಯ್ತು. 5 ನಿಮಿಷ ಇಡಬೇಕಾ? 5 ನಿಮಿಷ ಅಷ್ಟೇ. ಸೊ ಇದು ಪಲ್ಯ ಮುಗೀತು. ಪಲ್ಯ ಮುಗಿದ್ರೆ ಚಪಾತಿ ಮಾಡಬೇಕು. ಇಲ್ಲಿ ಚಪಾತಿ ಕಲಸಿಟ್ಟಿದ್ದೀವಿ. ಚಪಾತಿ ಆದರೆ ಪಲ್ಯದ ಜೊತೆ ತಿನ್ನೋದು. ಭಾರಿ ಆಟ ಆಡ್ತವ್ರಿ ಕಾಯ್ತಿಲ್ಲ ಸಂಜೆ. ಅಜ್ಜಿ ಬೊಮ್ಮ. ಅಯ್ಯೋ 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 ಅಯ್ಯೋ. ಹಂಗೆ ಹೇಳ್ಬಾರ್ದು, ಹಂಗೆ ಹೇಳ್ಬಾರ್ದು ಚಿನ್ನಿ. ಸಾರಿ ಅಜ್ಜಿ ಅನ್ನು, ಸಾರಿ ಅಜ್ಜಿ ಅನ್ನು, ಸಾರಿ ಅಜ್ಜಿ ಅನ್ನು. ಗುಡ್ ಬಾಯ್. ಸಾರಿ ಅಜ್ಜಿ ಅನ್ನಪ್ಪ. ಗುಡ್ ಬಾಯ್, ಗುಡ್ ಬಾಯ್. ಮೋಕ್ಷಿತಣ್ಣ ಕರ್ಕೊಬರೋಣ. ವಂದನ ಇಬ್ರು ಬೇಕು. ವಂದನ ಬೇಕಾ? ಸುಷ್ಮಮ್ಮ ಬೇಕಾ? ಅಪ್ಪು ಅಣ್ಣ ಬೇಕಾ? ಎಲ್ಲ ಬೇಕು ನಿಂಗೆಲ್ಲ. ಗುಡ್ ಬಾಯ್ ಶೌರ್ಯ. ಶೌರ್ಯ ಗುಡ್ ಬಾಯ್ ಅಲ್ವಾ ಚಿನಿಮ? ಶೌರ್ಯ ಗುಡ್ ಅಲ್ವಾ ಚಿನಿ? ಚಿನಿ ಶೌರ್ಯ ಗುಡ್ ಅಲ್ವಾ? ಶೌರ್ಯ ಇಸ್ ಎ ಗುಡ್ ಬಾಯ್. ಹೇಳಪ್ಪ ಶೌರ್ಯ, ಹೇಳಪ್ಪ ಚಿನಿ ಹೇಳು. ಹಂಗೆ ಹೇಳ್ಬಾರ್ದು ಚಿನಿ. ತಾತ ಅನ್ಬೇಕು. ಬೇಡ ಬೇಡ, ತಾತ ಅನ್ಬೇಕು. ತಾತ ಅವ್ರಿಗೆ ತಾತ ಅಂದ್ರೆ ಆಗಲ್ವೇನೋ? ಅಣ್ಣ ಅನ್ನು, ಅಣ್ಣ ಅನ್ನು. ಅಂಕಲ್ ಅನ್ನು, ಅಪ್ಪ ಅನ್ನು. ಅಪ್ಪ ಯಾರಪ್ಪ? ಚಿನಿ ತಾತ ಹೆಸರೇನು ಚಿನಿ? ನೀನ್ ಶೌರ್ಯ. ತಾತ ಹೆಸರು? ಅತ್ತ ತಾತು. ಹನುಮಂತ ರಾಜು. ಹೇಳು ಹನುಮಂತ. ಚಿನಿ ನಿಂಗೆ ಯಾವ ಮಾಮಿ ಇಷ್ಟ? ನಿಂಗೆ ಯಾವ ಮಾಮಿ ಇಷ್ಟ? ಯಾವ ಮಾಮಿ ಇಷ್ಟ? ಆಂಜನೇಯ. ಆಂಜನೇಯ ಮಾಮಿ ಇಷ್ಟನಾ? ಆಂಜನೇಯ ಹೆಂಗಪ್ಪ ನಿಂತ್ಕೊಳ್ಳೋದು? ನಮಸ್ಕಾರ ಮಾಡು ಆಂಜನೇಯ ಮಾಮಿಗೆ. ಗುಡ್ ಬಾಯ್. ಆಂಜನೇಯ ಮೂತಿ ಮಾಡಿ ತೋರಿಸ್ತಾನೆ. ಹೆಂಗಪ್ಪ ಆಂಜನೇಯ ಮೂತಿ ಇರೋದು? ಚಿನಿ ತಾತ ಹೆಂಗ್ ನೋಡೋದು? ತಾತ ಹೆಂಗ್ ನೋಡೋದು? ಇರಿ ತೋರ್ಸು ತಾತ ಹೆಂಗ್ ನೋಡೋದು. ಹಂಗೆ ಹಾಗೆ ಹೇಳ್ಬಾರ್ದು ಚಿನಿ. ನಾವ್ ಹೆಂಗ್ ಹೇಳ್ತೀವಿ ಹಂಗೆ ಹೇಳ್ತಾರೆ. ನಾವೇ ಕರೆಕ್ಟ್ ಮಾಡ್ತಾರೆ. ನಾವ್ ಹೇಳ್ಕೊಟ್ಟಿವ ಪಾಪ ಮಾತಾಡ್ತಾವ. ಹೇಳ್ಬಾರ್ದು ಬಂಗಾರಿ. ಗೊತ್ತಾಗಿಲ್ಲ ಅಂತ ಹೇಳು. ಗೊತ್ತಾಗಿಲ್ವಾ? ಗೊತ್ತಾಗಿಲ್ಲ. ಚಿನಿ ಗೊತ್ತಾಗಿಲ್ವಾ? ಇಲ್ಲ ಇಲ್ಲ ಗೊತ್ತಾಗಿಲ್ಲ ಅಮ್ಮ. ಬಂಗಾರಿ ನನ್ನ ಬಂಗಾರ. ಇವೆಲ್ಲ ಸ್ಕೂಲ್ ಬಿಟ್ಟು ನಂದು ಊಟ ಆಯಿತು. ನನ್ನ ಮಗಂಗೆ ಊಟ ಮಾಡಿಸ್ಬೇಕು. ಸೊ ವಿಡಿಯೋ ಎಂಡ್ ಮಾಡೋಣ ಅಂತ ಬಂದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಲವ್ ಯು. ಬಾಯ್, ಟೇಕ್ ಕೇರ್. ಬಾಯ್ ಮಾಡಿ. ಬಾಯ್ 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 ಮಾಡ್ತೀನಿ. ಲವ್ ಯು ಲವ್ ಯು ಲವ್ ಯು ಲವ್ ಯು. ಅಲ್ಲಿ ಹೇಳು. ಇಲ್ಲಿ ಹೇಳ್ಬೇಕು. ಇಲ್ಲಿ ಲವ್ ಯು. ಬಾಯ್ ಮಾಡಿ. ಬಾಯ್ 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 ಬಾಯ್, ಟೇಕ್ ಕೇರ್.